PMC ಕನ್ನಡ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರ ಗುರುಮಾತೆಯಾಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೆ ಕೂಡ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಒಂದು ಪತ್ರಿಜಿ ವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್. ಕಳೆದ ಸಂಚಿಕೆಯಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟಿನ 9 ರತ್ನಗಳನ್ನು ನಾವು ತಿಳ್ಕೊಳ್ತಾ ಇದ್ವಿ. ಆ ರತ್ನಗಳಲ್ಲಿ ಮೊದಲನೆಯ ಒಂದು 3 ರತ್ನಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಆ 3 ರತ್ನಗಳು ಹೀಗಿವೆ ಮೈ ಡಿಯರ್ ಫ್ರೆಂಡ್ಸ್. ಅಹಂ ಬ್ರಹ್ಮಾಸ್ಮಿ, ಆತ್ಮೇ ಬ್ರಹ್ಮ, ಜೀವಿಯೇ ದೇವರು ಮತ್ತು ದೇಹವೇ ದೇವಾಲಯ. ಅಂದರೆ ಈ ಒಂದು 3 ಸತ್ಯಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾಗಿರುವಂತಹ ವಿಷಯಗಳು ಎನ್ನುವಂತಹ ಮಾತನ್ನು ಕಳೆದ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡ್ವಿ. ಈ ಒಂದು ಸಂಚಿಕೆಯಲ್ಲಿ ಈ ಒಂದು 3 ಸತ್ಯಗಳನ್ನು ತಿಳಿದುಕೊಳ್ಳಲು 4 ಸಾಧನಾ ಮಾರ್ಗಗಳು ಯಾವುವು ಎನ್ನುವುದನ್ನು ತಿಳಿದುಕೊಳ್ಳೋಣ. ಈ ಒಂದು ಆಧ್ಯಾತ್ಮಿಕ ಜ್ಞಾನವೆಲ್ಲವೂ ಈ ಒಂದು 9 ನವರತ್ನಗಳಲ್ಲಿ ಅಡಗಿದೆ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು 3 ಸತ್ಯಗಳನ್ನು ತಿಳಿದುಕೊಳ್ಳಲು ಮತ್ತು ನಮಗೆ ಗುರು ಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಪ್ರಾಪಂಚಿಕ ಜ್ಞಾನವನ್ನು ತಿಳಿದುಕೊಳ್ಳಲು ಗುರುಗಳು ಬೇಕು, ಅದೇ ರೀತಿ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದುಕೊಳ್ಳಲು ಸಹ ಗುರುಗಳು ಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಪರಮ 3 ಸತ್ಯಗಳನ್ನು ತಿಳಿಸೋರು ಒಬ್ಬ ಗುರು ಬೇಕೇ ಬೇಕಲ್ವಾ ಮಾಸ್ಟರ್ಸ್? ಆ ಗುರು ಯಾರು? ಆ ಗುರು ಎಲ್ಲೂ ಇಲ್ಲ, ನೀನು ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಎಲ್ಲಿದ್ದಾನೆ ಆ ಗುರು ಅಂದರೆ ನಿನ್ನ ಶ್ವಾಸವೇ ನಿನ್ನ ಗುರು ಅಂತ ಹೇಳ್ತಾರೆ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು. ಈ 4 ಸಾಧನಾ ಮಾರ್ಗದಲ್ಲಿ ನಾವು ನಮ್ಮ ಮೊದಲನೇ ಒಂದು ಗುರು ಯಾರಪ್ಪ ಅಂದರೆ ನಮ್ಮ ಶ್ವಾಸವೇ ಗುರು. ನಿನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ತಿಳಿದುಕೊಳ್ಳಲು, ನೀನು ಆ ಒಂದು 3 ಪರಮ ಸತ್ಯಗಳನ್ನು ತಿಳಿದುಕೊಳ್ಳಲು ನೀನು ಯಾವ ಗುರು ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅಂದರೆ ನಿನ್ನ ಒಂದು ಶ್ವಾಸವೇ ನಿನ್ನ ಗುರು. ಯಾರಾದರೆ ನಿನಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾರೆ, ನಿನಗೆ ಮೋಕ್ಷವನ್ನು ಕೊಡ್ತಾರೆ, ಮತ್ತು ಆ ಒಂದು ಕೋಟ್ಯಾನುಕೋಟಿ ಆ ಲೋಕಗಳನ್ನು ತೋರಿಸ್ತಾರೆ ಅಂತಂದರೆ ಅವನು ಪರಮ ಮೂರ್ಖ ಆಗಿರ್ತಕ್ಕಂಥವನು. ಇಲ್ಲಿ ಯಾರು ತೋರಿಸೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಆ ಅನುಭೂತಿಯನ್ನು ಹೊಂದಬೇಕು. ನಿನಗೆ ಒಂದು ಮಿತ್ರತ್ವದಿಂದ ನಿನಗೆ ಮಾರ್ಗದರ್ಶನವನ್ನು ನೀಡಬಹುದು, ಮಿತ್ರತ್ವದಿಂದ ನಿನಗೆ ಹೇಳಬಹುದೇ ಆಗಲಿ, ಅವರೇ ಗುರುಗಳು ಆಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ PSS ಮೂಮೆಂಟ್ನಲ್ಲಿ ಗುರು ಪರಂಪರೆ ಇಲ್ಲ, ಕೇವಲ ಮಿತ್ರ ಪರಂಪರೆ ಇದೆ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಆ ಒಂದು 3 ಸತ್ಯಗಳನ್ನು ತಿಳಿದುಕೊಳ್ಬೇಕಂದ್ರೆ ನಾವು ನಮ್ಮ ಶ್ವಾಸದ ಜೊತೆಯಲ್ಲಿ ಇರಬೇಕು. ನಮ್ಮ ಶ್ವಾಸವೇ ನಮ್ಮ ಗುರು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಇದು ಮೊದಲನೇ ಒಂದು ಸಾಧನಾ ಮಾರ್ಗದಲ್ಲಿ. 4 ಸಾಧನಾ ಮಾರ್ಗದಲ್ಲಿ ಮೊದಲನೆಯದು ಶ್ವಾಸವೇ ಗುರು ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಹೇಳ್ತಾರೆ, ಪ್ರತಿದಿನ ಧ್ಯಾನವನ್ನು ಮಾಡಿ 2 ಕೈಗಳನ್ನು ಜೋಡಿಸಿ ಕಣ್ಣೆರಡು ಮುಚ್ಚಿಕೊಂಡು ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡಿ ಅಂತ ಹೇಳ್ತಾರೆ. ಯಾಕೆ ಗಮನ ಕೊಡಿ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಶ್ವಾಸ ಎನ್ನುವಂತಹ ಗುರುವಿನ ಜೊತೆಯಲ್ಲಿ ಇರಿ ಅಂತ ಹೇಳ್ತಾರೆ. ಯಾವಾಗಾದರೆ ನಿಮ್ಮ ಶ್ವಾಸದ ಜೊತೆಯಲ್ಲಿ ಆ ಒಂದು ಗುರುವಿನ ಜೊತೆಯಲ್ಲಿ ಇದ್ದರೆ ಆಗ ನಿನಗೆ ಈ ಒಂದು 3 ಪರಮ ಸತ್ಯಗಳು ಗೊತ್ತಾಗ್ತವೆ. ಅಹಂ ಬ್ರಹ್ಮಾಸ್ಮಿ, ಜೀವಿಯೇ ದೇವರು, ದೇಹವೇ ದೇವಾಲಯ ಎನ್ನುವಂತಹ ಆ ಒಂದು ಪರಮ ಸತ್ಯಗಳು ಗೊತ್ತಾಗ್ತವೆ. ಆ ಒಂದು ಪರಮ ಸತ್ಯಗಳನ್ನು ಆ ಒಂದು ಶ್ವಾಸ ಎನ್ನುವಂತಹ ಗುರು ನಿನಗೆ ಬೋಧನೆಯನ್ನು ಮಾಡ್ತಾನೆ, ಅನುಭವಪೂರ್ವಕವಾದಂತಹ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಕೂಡ ಪ್ರತಿದಿನ ಕೈಗಳೆರಡು ಜೋಡಿಸಿಕೊಂಡು
ಕಣ್ಣೆರಡು ಮುಚ್ಚಿಕೊಂಡು ಸಹಜವಾಗಿ ನಡೀತಕ್ಕಂಥ ಆ ಒಂದು ಉಚ್ಛ್ವಾಸ ನಿಶ್ವಾಸ ಆಗಿರ್ತಕ್ಕಂಥ ಆ ಒಂದು ಶ್ವಾಸವನ್ನು ಗಮನಿಸುತ್ತಾ ಕೂಡ್ತಾರೆ. ಆ ಶ್ವಾಸವೇ ಗುರು ಎನ್ನುವಂತಹ ನಂಬಿಕೆ, ಆ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥವರೇ ಪಿರಮಿಡ್ ಮಾಸ್ಟರ್ಗಳು ಮೈ ಡಿಯರ್ ಫ್ರೆಂಡ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಈ ಸತ್ಯಗಳನ್ನು ತಿಳಿದುಕೊಳ್ಳಲು ಯಾವ ಗುರು ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಗೌತಮ ಬುದ್ಧರು ಈ ಒಂದು ಸತ್ಯವನ್ನು ತಿಳಿದುಕೊಳ್ಳಲು ಸುಮಾರು 100 ಜನ ಗುರುಗಳ ಹತ್ರ ಹೋದರು. ಆದರೆ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗಲಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಕೊನೆಯದಾಗಿ ತನ್ನ ಶ್ವಾಸದ ಜೊತೆಯಲ್ಲಿ ಅವರು ಹೋದರು. ಆ ಶ್ವಾಸವೇ ಗುರು ಎನ್ನುವಂತಹ ಸತ್ಯವನ್ನು ತಿಳ್ಕೊಂಡ್ರು. ಆಗ ಆ ಶ್ವಾಸದ ಜೊತೆಯಲ್ಲಿ ಇದ್ದು ಆ ಶ್ವಾಸವೇ ಗುರು ಎಂದು ಭಾವಿಸಿ ಆ ಒಂದು ಅದ್ಭುತವಾದಂತಹ ಪರಮ ಸತ್ಯವನ್ನು ತಿಳಿದುಕೊಂಡು ದುಃಖದಿಂದ ಹೊರಗಡೆ ಬಂದರು. ಆ ಒಂದು ಜ್ಞಾನೋದಯವನ್ನು ಹೊಂದಿದಂಥವರೇ ಗೌತಮ ಬುದ್ಧರು ಮೈ ಡಿಯರ್ ಫ್ರೆಂಡ್ಸ್. ಆ ಶ್ವಾಸದ ಜೊತೆಯಲ್ಲಿ ಇದ್ದಾಗೆ ನಮಗೆ ಆ ಒಂದು ಅಂತಿಮವಾದಂತಹ ಒಂದು ಜ್ಞಾನೋದಯ ಆಗುತ್ತೆ. ಯಾವ ರೀತಿ ಆದರೆ ಗೌತಮ ಬುದ್ಧರಿಗೆ ಆಯಿತು ಅದೇ ರೀತಿ ನಮಗೂ ಕೂಡ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈಗಾಗಲೇ ನಮ್ಮ PSS ಮೂಮೆಂಟ್ನಲ್ಲಿ ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಸು ಎಷ್ಟೆಷ್ಟೋ ಆ ಒಂದು ಶ್ವಾಸ ಎನ್ನುವಂತಹ ಗುರುವಿನ ಜೊತೆಯಲ್ಲಿ ಪ್ರತಿದಿನ ಇದ್ದು ಪ್ರತಿದಿನ ಸಾಧನೆಯನ್ನು ಮಾಡಿ ಎಷ್ಟೋ ಆತ್ಮದ ಅನುಭೂತಿಯನ್ನು ಹೊಂದಿದ್ದಾರೆ. ಎಷ್ಟೋ ಆಸ್ಟ್ರಲ್ ಬಾಡಿ ಟ್ರಾವೆಲಿಂಗ್ ಮಾಡಿದಂಥವ್ರು ಇದ್ದಾರೆ. ಎಷ್ಟೋ ಜನ ಆ ಒಂದು 3ನೇ ಕಣ್ಣಿನ ಒಂದು ಉತ್ತೇಜನ ಮಾಡಿಕೊಂಡಿರ್ತಕ್ಕಂಥ ಮಾಸ್ಟರ್ಸ್ ಕೂಡ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಮೊದಲನೇ ಸಾಧನೆ ಮಾರ್ಗದಲ್ಲಿ ಶ್ವಾಸವೇ ಗುರು ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಶ್ವಾಸವನ್ನೇ ನಾವು ಹಿಡ್ಕೋಬೇಕು. ಸಹಜವಾಗಿ ಸರಳವಾಗಿ ನಡೀತಕ್ಕಂಥ ಆ ಒಂದು ಉಚ್ಛ್ವಾಸ ನಿಶ್ವಾಸವನ್ನು ನಾವು ಗಮನಿಸ್ತಾ ಕೂತ್ರೆ ಸಾಕು. ಆ ಶ್ವಾಸ ಎನ್ನುವಂತಹ ಗುರು ನಮಗೆ ಏನೆಲ್ಲ ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ನೀಡಬೇಕು ಆ ಜ್ಞಾನವನ್ನೆಲ್ಲ ನೀಡ್ತಾನೆ. ಇನ್ನು ಎರಡನೇದು ಶ್ವಾಸವೇ ಗುರು, ಇನ್ನು ಎರಡನೇದು ಸಮಯವೇ ಸಾಧನೆ. ಅಂದರೆ ನಿನ್ನ ಸಮಯವೇ ಸಾಧನೆ. ನೀನು ಎಷ್ಟು ಹೊತ್ತು ಸಮಯವನ್ನು ನಿನ್ನ ಗುರುವಿನ ಜೊತೆಯಲ್ಲಿ ಮೀಸಲಿಡ್ತೀಯೋ ಅಷ್ಟು ಸಾಧನೆ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅರ್ಧ ಗಂಟೆ ನಿನ್ನ ಶ್ವಾಸದ ಜೊತೆಗೆ ಇದ್ದಾಗ, ನಿನ್ನ ಗುರುವಿನ ಜೊತೆ ಇದ್ದಾಗ ಅರ್ಧ ಗಂಟೆ ಸಾಧನೆ ಆಗುತ್ತೆ. ಸಮಯವೇ ಸಾಧನೆ. ನೀನು 1 ಗಂಟೆ ನಿನ್ನ ಶ್ವಾಸದ ಜೊತೆಯಲ್ಲಿ ಇದ್ದರೆ ನೀನು 1 ಗಂಟೆ ಆ ಒಂದು ಧ್ಯಾನ ಸಾಧನೆ ಆಗುತ್ತೆ, ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. 3 ಗಂಟೆಗಳ ಕಾಲ ನಿನ್ನ ಶ್ವಾಸದ ಜೊತೆಯಲ್ಲಿ ನೀನಿದ್ದರೆ, ನಿನ್ನ ಗುರುವಿನ ಜೊತೆಯಲ್ಲಿದ್ದರೆ ಆ ಒಂದು 3 ಗಂಟೆಗಳ ಕಾಲ ಆ ಒಂದು ಸಾಧನೆಯಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸಮಯವೇ ಸಾಧನೆ. ನಮಗೆ 24 ಗಂಟೆಗಳು ಇವೆ. ಆ ಒಂದು 24 ಗಂಟೆಗಳಲ್ಲಿ ಕನಿಷ್ಠ ನಮ್ಮ ವಯಸ್ಸು ಎಷ್ಟಾಯಿತು ಅಷ್ಟು ನಿಮಿಷ ಆದರೂ ನಾವು ನಮ್ಮ ಶ್ವಾಸದ ಜೊತೆಯಲ್ಲಿರಬೇಕು. ಇನ್ನೂ ಹೆಚ್ಚಿನ ಆ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂತಂದರೆ ನಾವು ಕನಿಷ್ಠ 3 ಗಂಟೆಗಳ ಕಾಲ ಆದರೂ ನಮ್ಮ ಶ್ವಾಸದ ಜೊತೆಯಲ್ಲಿ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ನಿನ್ನ ಸಮಯವನ್ನು ಎಷ್ಟು ಆ ಒಂದು ಶ್ವಾಸದ ಜೊತೆಯಲ್ಲಿ ಇರಿಸ್ತೀಯೋ, ಆ ನಿನ್ನ ಒಂದು ಸಮಯವನ್ನು ಆ ಶ್ವಾಸದ ಎನ್ನುವಂತಹ ಗುರುವಿನ ಸಾನ್ನಿಧ್ಯದಲ್ಲಿ ನೀನು ಇರ್ತೀಯೋ ಅಷ್ಟು ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ಹೇಳ್ಕೊಡುತ್ತೆ ಆ ಶ್ವಾಸ ಎನ್ನುವಂತಹ ಗುರು ಮೈ ಡಿಯರ್ ಫ್ರೆಂಡ್ಸ್. ಗುರುವಿನ ಗುಲಾಮನಾಗುವ ತನಕ ನಮಗೆ ಆ ಒಂದು ಮುಕ್ತಿ ಸಿಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ನಾವು ನಮ್ಮ ಶ್ವಾಸಕ್ಕೆ, ನಮ್ಮ ಶ್ವಾಸ ಎನ್ನುವಂತಹ ಗುರುವಿಗೆ ನಾವು ಏನಾಗಬೇಕು? ಗುಲಾಮನಾಗಬೇಕು. ನಾವು ಎಷ್ಟು ಸಮಯವನ್ನು ಆ ಒಂದು ಗುರುವಿನ ಜೊತೆಯಲ್ಲಿ ನಾವು ಮೀಸಲಿಡ್ತೀವೋ ಅಷ್ಟು ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ಆ ಶ್ವಾಸ ಎನ್ನುವಂತಹ ಗುರು ನಮಗೆ ಬೋಧನೆಯನ್ನು ಮಾಡ್ತಾನೆ. ಅನುಭವಪೂರ್ವಕವಾದಂತಹ ಜ್ಞಾನವನ್ನು ನೀಡ್ತಾರೆ ಆ ಒಂದು ಗುರು ಎನ್ನುವಂತಹ ಆ ಶ್ವಾಸ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಸಮಯವೇ ಸಾಧನೆ. ಎಷ್ಟು ಸಮಯವನ್ನು ನಾವು ಇಡ್ತೀವೋ ಅದೇ ಸಾಧನೆ ಆಗುತ್ತೆ. ಇನ್ನು 3ನೇ ಸಾಧನಾ ಮಾರ್ಗ ಸಹನವೇ ಪ್ರಗತಿ. ನೀನು ನಿನ್ನ ಗುರುವಿನ ಜೊತೆಯಲ್ಲಿ ಸೇರಿದೆಯಾ, ಸಮಯವನ್ನೂ ಕೂಡ ಮೀಸಲಿಟ್ಟಿದೆಯಾ, ಆ ಸಮಯದಲ್ಲಿ ನಿನಗೆ ಸಹನೆ ಭಾಳ ಮುಖ್ಯ ಅಂತ ಹೇಳ್ತಾರೆ. ಇದು 3ನೇ ಒಂದು ಸಾಧನಾ ಮಾರ್ಗ.
ಸಹನವೇ ಪ್ರಗತಿ. ಎಷ್ಟು ಸಹನೆಯಿಂದ ನೀನು ಆ ಒಂದು ಗುರುವಿನ ಜೊತೆಯಲ್ಲಿರ್ತೀಯೋ, ಸಮಯವನ್ನು ಮೀಸಲಿಟ್ಟು ಆ ಒಂದು ಗುರುವಿನ ಆ ಒಂದು ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸುತ್ತಾ ಎಷ್ಟು ಸಹನೆಯಿಂದ ಇರ್ತೀಯೋ ಅಷ್ಟು ಪ್ರಗತಿಯನ್ನು ಸಾಧಿಸ್ತೀಯ. ಅಂದರೆ ಮೈ ಡಿಯರ್ ಫ್ರೆಂಡ್ಸ್, ನಾವು ಧ್ಯಾನ ಒಂದು 3 ಗಂಟೆಗಳ ಕಾಲ ಧ್ಯಾನ ಮಾಡಬೇಕು ಅಂತೇಳ್ಬಿಟ್ಟು ನಾವು ಸಮಯವನ್ನು ನಿಗದಿ ಮಾಡಿಕೊಂಡಿವಿ ಅಂದ್ಕೊಳ್ಳಿ. ಆಗ ಆ 3 ಗಂಟೆಗಳ ಕಾಲ ನಾವು ಆ ಒಂದು ಶ್ವಾಸ ಎನ್ನುವಂತಹ ಗುರುವಿನ ಜೊತೆಯಲ್ಲಿ ಇದ್ದಾಗ ವಿಧ ವಿಧವಾದಂತಹ ಅನುಭವಗಳು ಬರ್ತವೆ. ವಿಧ ವಿಧವಾದಂತಹ ನಾಡಿಮಂಡಲ ಶುದ್ಧಿ ಆಗೋದರ ಮುಖಾಂತರವಾಗಿ ನಮ್ಮ ದೇಹದಲ್ಲಿ ವಿಪರೀತವಾದಂತಹ ನೋವುಗಳು ಕೂಡ ಕಾಣಿಸಬಹುದು. ಅವಾಗ ನಮಗೆ ಏನು ಇರಬೇಕು? ಸಹನೆ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಸಹನೆಯೇ ಪ್ರಗತಿ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಏನೋ ಬಾಡಿಯಲ್ಲಿ ಪೇರ್ಸ್ ಬಂದ್ಬಿಟ್ಟು ಏನೋ ಆಗೋಯ್ತು ಅಂತೇಳ್ಬಿಟ್ಟು ನೀನು ಆ ಒಂದು ಸಹನೆಯಿಂದ ಇಲ್ಲದಂಗೆ ಅಸಹನೆಯಿಂದ ನೀನು ಕಣ್ಣನ್ನು ತೆಗೆದುಬಿಟ್ಟು ಅನ್ಕೋ, ಆಗೇನಾಗುತ್ತೆ? ಆ ಒಂದು ಧ್ಯಾನವಲ್ಲ ಭಗ್ನ ಆಗುತ್ತೆ. ಆ ಒಂದು ಧ್ಯಾನ ಸಾಧನೆಯಲ್ಲಿ ನಿನಗೆ ಯಾವುದೇ ರೀತಿಯಾದಂತಹ ಪ್ರಗತಿ ಕಾಣೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ನೀನು ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ, ಅಂದರೆ ಆ ಒಂದು ಶ್ವಾಸ ಎನ್ನುವಂತಹ ಗುರುವಿನ ಜೊತೆಯಲ್ಲಿ ಇದ್ದಾಗ ನಿನ್ನಲ್ಲಿ ಸಹನೆ ಇರಬೇಕು. ಆ ಸಹನೆಯೇ ಪ್ರಗತಿಯನ್ನು ತೋರಿಸುತ್ತೆ. ನಿಮಗೆ ಸಹನೆ ಇಲ್ಲ ಅಂದ್ಕೊಳ್ಳಿ, ಆ ಒಂದು ಪ್ರಗತಿ ಕಾಣೋದಿಲ್ಲ ಆಧ್ಯಾತ್ಮಿಕ ಒಂದು ಸಾಧನೆಯಲ್ಲಿ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ಎಷ್ಟು ಸಹನೆಯಿಂದ ಇರ್ತೀವೋ ಅಷ್ಟು ಪ್ರಗತಿಯನ್ನು ನಾವು ಸಾಧಿಸ್ತೀವಿ. ಎಷ್ಟು ಸಮಯವನ್ನು ನಾವು ಮೀಸಲಿಡ್ತೀವೋ ಅಷ್ಟು ಸಮಯದವರೆಗೆ ನಾವು 3 ಗಂಟೆಗಳ ಕಾಲ ನಮ್ಮ ಗುರುವಿನ ಜೊತೆಯಲ್ಲಿ ನಾವು ಇರಬೇಕು ಅನ್ಕೊಂಡ್ವಿ ಅಂದರೆ ಆ ಒಂದು 3 ಗಂಟೆಗಳ ಕಾಲ ನಾವು ಸಹನೆಯಿಂದ ಇರಬೇಕು. ಅವಾಗೆ ಆ ಒಂದು ಪ್ರಗತಿಯನ್ನು ನಾವು ಕಾಣ್ತೇವೆ. ನಾನು ಒಂದು ಅರ್ಧ ಗಂಟೆ ಶ್ವಾಸದ ಮೇಲೆ ಗಮನ ಇಟ್ಟೆ, ಏನೋ ನನಗೆ ಡಿಸ್ಟರ್ಬೆನ್ಸ್ ಆಯಿತು ಅಂಥೇಳಿ ನಾವು ಸಡನ್ನಾಗಿ ಎದ್ದು ಕಣ್ಣು ತೆಗೆದು ಹೋಗೋದಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆಗೇನಾಗುತ್ತೆ? ನಿನ್ನಲ್ಲಿ ಸಹನೆ ಇಲ್ಲ ಅಂತ. ಸಹನೆ ಇಲ್ಲದೆ ಹೋದರೆ ನೀನು ಪ್ರಗತಿಯನ್ನು ಕಾಣೋದಿಲ್ಲ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಗುರುವಿನ ಆ ಒಂದು ಶ್ವಾಸ ಎನ್ನುವಂತಹ ಗುರುವಿನ ಜೊತೆಯಲ್ಲಿ ಇದ್ದಾಗ ನಾವು ಹೆಚ್ಚು ಸಮಯವನ್ನು ಮೀಸಲಿಟ್ಟಾಗ ನಮಗೆ ಬಹಳಷ್ಟು ಸಹನೆಯಿಂದ ನಾವು ಇರಬೇಕಾಗತ್ತೆ. ಎಷ್ಟು ಸಹನೆಯಿಂದ ಇರ್ತೀವೋ ಅಷ್ಟು ಪ್ರಗತಿಯನ್ನು ಸಾಧಿಸ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಇನ್ನು 4ನೇ ಸಾಧನ ಮಾರ್ಗ ಅನುಭವವೇ ಜ್ಞಾನ. 4 ಸಾಧನ ಮಾರ್ಗಗಳು. ಮೊದಲನೇದು ಶ್ವಾಸವೇ ಗುರು, 2ನೇದು ಸಮಯವೇ ಸಾಧನೆ, 3ನೇದು ಸಹನವೇ ಪ್ರಗತಿ, 4ನೇದು ಅನುಭವವೇ ಜ್ಞಾನ. ಅಂದರೆ ನೀನು ನಿನ್ನ ಆ ಒಂದು 3 ಸತ್ಯಗಳಾಗಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ, ಜೀವಿಯೇ ದೇವರು, ದೇಹವೇ ದೇವಾಲಯ ಎನ್ನುವಂತಹ ಆ ಒಂದು 3 ಸತ್ಯಗಳನ್ನು ತಿಳಿದುಕೊಳ್ಬೇಕಂದ್ರೆ ಸಾಧನ ಮಾರ್ಗಗಳಲ್ಲಿ ಅಳವಡಿಸ್ಕೋಬೇಕು. ಆ ಶ್ವಾಸವೇ ಗುರು, ಸಮಯವೇ ಸಾಧನೆ, ಸಹನವೇ ಪ್ರಗತಿ, ಆದಮೇಲೆ ಅನುಭವವೇ ಜ್ಞಾನ. ಯಾವ ಅನುಭವ ಬರುತ್ತೆ? ಆ 3 ಸತ್ಯಗಳ ಒಂದು ಅನುಭವ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಆ ಅನುಭವವೇ ಜ್ಞಾನ. ಇದು 4ನೇ ಸಾಧನ ಮಾರ್ಗ. ಅಂದರೆ ಯಾವಾಗಾದರೆ ನೀನು ನಿಷ್ಠೆಯಿಂದ ನಿನ್ನ ಗುರುವಾಗಿರ್ತಕ್ಕಂಥ ಶ್ವಾಸದ ಜೊತೆಯಲ್ಲಿ ಇದ್ದಾಗ, ಹೆಚ್ಚು ಸಮಯವನ್ನು ಮೀಸಲಿಟ್ಟಾಗ, ಹೆಚ್ಚು ಸಹನೆಯಿಂದ ಇದ್ದಾಗ ಆಗ ನಿನಗೆ ಅನುಭವಪೂರ್ವಕವಾದಂತಹ ಜ್ಞಾನ ಬರುತ್ತೆ. ಆ ಅನುಭವಪೂರ್ವಕದ ಜ್ಞಾನವೇ ಆತ್ಮಜ್ಞಾನ. ಆ ಒಂದು ಜ್ಞಾನ ಯಾವುದರ ಜ್ಞಾನ? ಆ ಒಂದು 3 ಸತ್ಯಗಳಾಗಿರ್ತಕ್ಕಂಥ ಆತ್ಮವೇ ಬ್ರಹ್ಮ, ಜೀವಿಯೇ ದೇವರು, ದೇಹವೇ ದೇವಾಲಯ ಎನ್ನುವಂತಹ ಆ ಒಂದು 3 ಸತ್ಯಗಳ ಒಂದು ಜ್ಞಾನ ಅನುಭವಪೂರ್ವಕವಾಗಿ ನಮಗೆ ಬರುತ್ತೆ. ಅದೇ ಜ್ಞಾನ, ಅನುಭವವೇ ಜ್ಞಾನ ಮೈ ಡಿಯರ್ ಫ್ರೆಂಡ್ಸ್. ಈ 4 ಮಾರ್ಗಗಳು ಸಾಧನ ಮಾರ್ಗಗಳು ಮೈ ಡಿಯರ್ ಫ್ರೆಂಡ್ಸ್. ಈ 4 ಸಾಧನ ಮಾರ್ಗಗಳ ಮುಖಾಂತರವಾಗಿ ನಾವು ಈ ಒಂದು 3 ಸತ್ಯಗಳನ್ನು ತಿಳ್ಕೊಳ್ತೀವಿ. ಈ 3 ಸತ್ಯಗಳನ್ನು ತಿಳಿದುಕೊಂಡ ನಂತರ ಮಾಡಬೇಕಾಗಿರೋದು 2 ಕರ್ತವ್ಯಗಳು ಮೈ ಡಿಯರ್ ಫ್ರೆಂಡ್ಸ್. ಅದು ಯಾವುದೇ
ಒಬ್ಬ ಆಧ್ಯಾತ್ಮಿಕ ಜ್ಞಾನವೊಂದ ಹೊಂದಿದ್ದ ವ್ಯಕ್ತಿಯು ಪ್ರತಿಯೊಬ್ಬರು ಮಾಡಲೇಬೇಕಾಗಿರ್ತಕ್ಕಂಥ 2 ಕರ್ತವ್ಯಗಳು ಕೂಡ ಇರ್ತವೆ ಮಾಡ್ಯ ಫ್ರೆಂಡ್ಸ್. ಆ 2 ಕರ್ತವ್ಯಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಮಾಡ್ಯ ಫ್ರೆಂಡ್ಸ್. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.